ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲಾ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಹೊಸ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಟಾಪಿಕ್ ಹೆಸರೇ ಎಸ್ ಎಲ್ ಅಂದ್ರೆ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಅಂದ್ರೆ ಏನು ಮೇನು, ಆಸ್ ಎ ನೀವು ಬಿಗಿನರ್ಗೆ ಏನಾರ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದ್ದೀನಿ ಅಂದ್ರೆ ಎಷ್ಟು ಸ್ಟಾಪ್ ಲಾಸ್ ಡೈಲಿ ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಓಕೆನಾ? ಅದಾದ್ಮೇಲೆ ನೀವು ಯಾವ ತರ ಸ್ಟಾಪ್ ಲಾಸ್ ನ ನೀವು ಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಹೆಂಗ್ ಪ್ಲೇಸ್ ಮಾಡಬೇಕಾಗುತ್ತೆ, ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಹೆಂಗ್ ಪ್ಲೇಸ್ ಮಾಡಬೇಕಾಗುತ್ತೆ. ಪ್ಲಸ್ ನಾನು ಕೂಡ ಸ್ಟಾಕ್ ಮಾರ್ಕೆಟ್ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ನಾನು ಎಸ್ ಎಲ್ ನ ಪ್ಲೇಸ್ ಮಾಡ್ತಾ ಇದ್ದೆ, ಇವಾಗ ಯಾವ ತರ ಎಸ್ ಎಲ್ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಎಸ್ ಎಲ್ ಅಂತ ಹೇಳಿದ್ರೆ ಒಂದು ಆಪತ್ ಬಾಂಧವ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ನಿಮ್ದು ಲಾಸ್ ಏನಿರುತ್ತೆ, ಎಷ್ಟಕ್ಕೆ ನೀವು ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕು, ಎಷ್ಟು ಲಾಸ್ ನೀವು ತಗೊಳಕ್ಕೆ ರೆಡಿ ಇರ್ತೀರಾ ಡೈಲಿ ಅನ್ನೋದೇ ಮೇನ್ ನಮ್ದು ಲೈಕ್ ಡಿಸೈಡ್ ಮಾಡೋದೇ ಸ್ಟಾಪ್ ಲಾಸ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಅದಕ್ಕೋಸ್ಕರನೇ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಲೈಕ್ ಎಫೆಕ್ಟಿವ್ ಟಾಪಿಕ್ ಆಗಿರುತ್ತೆ. ದಯವಿಟ್ಟು ಈ ಚಾನಲ್ಗೆ ಏನಾದ್ರು ಹೊಸಬ್ರಾಗಿದ್ರೆ ದಯವಿಟ್ಟು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಂದ್ರೆ ಗೊತ್ತಿರ್ಬೋದು, ನಿಮ್ದು ಅಟೆಂಡೆನ್ಸ್ ಹಾಕಿ. ಈ ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು 4 ಜನರ ಜೊತೆ ಶೇರ್ ಮಾಡಿ, ಪ್ಲಸ್ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಂಬರ್ 1, ಎಸ್ ಎಲ್. ಸ್ಟಾಪ್ ಲಾಸ್ ಅಂದ್ರೆ ಏನು ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟಾಪ್ ಲಾಸ್ ಇಸ್ ನಥಿಂಗ್ ಬಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಟಾಪ್ ಲಾಸ್ ಅಂದ್ರೆ ಏನು ಅಂತ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಸ್ಟಾಕ್ಸ್ 100 rupees, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಒಂದು ಸ್ಟಾಕ್ ನೀವು 100 rupeesಗೆ ಬೈ ಮಾಡ್ತೀರಾ. ಓಕೆನಾ? ನಿಮ್ದು ಟಾರ್ಗೆಟ್ ಇರುತ್ತೆ, ಇವತ್ತು ಏನೋ ಒಂದು ಒಳ್ಳೆ ಮೂವ್ ಬರುತ್ತೆ, ಇಲ್ಲಾಂದ್ರೆ ಇವತ್ತು ಏನೋ ಒಂದು ರಿಸಲ್ಟ್ ಇರುತ್ತೆ, ಏನೋ ಒಂದು ನಿಮ್ ಅನಾಲಿಸಿಸ್ ಮಾಡಿ ನಿಮ್ ಸೆಟಪ್ ಪ್ರಕಾರ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇವತ್ತು 100 ಇಂದ ಒಂದು 120 ಹೋಗ್ಬೋದು, 130 ಹೋಗ್ಬೋದು. ಟಾರ್ಗೆಟ್ ನಮ್ ಕೈಯಲ್ಲಿ ಇರಲ್ಲ. ಅನ್ಕೊಂಡ್ ಬಂದಿರ್ತೀರಾ. ನಿಮ್ದು ಫಸ್ಟ್ ಟಾರ್ಗೆಟ್ ನಿಮ್ದು ಏನ್ 100 rupeesಗೆ ಎಂಟ್ರಿ ಆಗ್ತೀರಾ, ನೀವು ಟಾರ್ಗೆಟ್ ಇಟ್ಟಿರೋದು ಒಂದು 120 ಇಲ್ಲ 130 ಅಂತ ಅನ್ಕೊಂಡ್ ಬಂದಿರ್ತೀರಾ. ಬಟ್ ನೀವು ಎಸ್ ಎಲ್ ಕೂಡ ಇಡಬೇಕು. ಓಕೆನಾ? ಸ್ಟಾಪ್ ಲಾಸ್ ಕೂಡ ಇಡಬೇಕು. ಫಾರ್ ಎಕ್ಸಾಂಪಲ್ ಅದು ಟಾರ್ಗೆಟ್ ಹತ್ರ ಹೋಗಿ, ಇಲ್ಲಾಂದ್ರೆ ಸ್ವಲ್ಪ ಒಂದ್ 2-3 ರೂಪಾಯಿ ಹೋಗಿ ಕೆಳಗಡೆ ಏನಾರು ಬಂತು ಅಂದ್ರೆ ಕೆಳಗಡೆನೂ ಕೂಡ ನೀವು ಲೈಕ್ ಎಕ್ಸಿಟ್ ಆಗಕ್ಕೆ ನೀವು ಎಷ್ಟು ಲಾಸ್ ತಗೋತೀನಿ ಅಂತ ಅದನ್ನ ತಗೊಳಕ್ಕೆ, ಲಾಸ್ ನ ತಗೊಳಕ್ಕೆ ರೆಡಿಯಾಗೂ ಕೂಡ ನೀವು ಇರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಏನ್ ಮಾಡ್ಬೇಕು ಅಂದ್ರೆ, ಯಾವ್ದೇ ಒಂದು ಸ್ಟಾಕ್ ನೀವು 100 rupees ಇಲ್ಲ ಯಾವ್ದೇ ಒಂದು ಪ್ರೈಸ್ ಅಲ್ಲಿ ನೀವು ಬೈ ಮಾಡ್ತು ಅಂದ್ರೆ ಫಸ್ಟ್ ನಿಮ್ದು ರಿಸ್ಕ್ ಎಷ್ಟು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು 100 rupees ಬೈ ಮಾಡ್ತೀನಿ ಅಂದ್ರೆ ನಂದು 5 ರೂಪಾಯಿ ರಿಸ್ಕ್. 5 ರೂಪಾಯಿ ನನ್ ಕೆಳಗಡೆ ಹೋಯ್ತು ಅಂದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಅದಕ್ಕಿಂತ ಜಾಸ್ತಿ ನನ್ನ ಲಾಸ್ ತಗೊಳಕ್ ಇಷ್ಟ ಇಲ್ಲ ಮಾರ್ಕೆಟ್ ಅಲ್ಲಿ ಅಂತ. ನೀವು 100 rupees ಎಂಟ್ರಿ ಆಗಿದ ತಕ್ಷಣ ಅದ್ರ ಕೆಳಗಡೆನೆ ನೀವು ಒಂದು 5 rupees ಇಲ್ಲ 4 rupees ನಿಮ್ ರಿಸ್ಕ್ ರಿವಾರ್ಡ್ ಎಷ್ಟಿರುತ್ತೆ ಅದ್ರ ಕೆಳಗಡೆ ನೀವು ಎಸ್ ಎಲ್ ಇಡ್ಬೇಕಾಗುತ್ತೆ, ಸ್ಟಾಪ್ ಲಾಸ್ ಇಡ್ಬೇಕಾಗುತ್ತೆ. ಆಮೇಲೆ ನಿಮ್ದು ಏನ್ ಟಾರ್ಗೆಟ್, ಒಂದೊಂದ್ಸಲ ಅದು 120 ಹೋಗುತ್ತೆ. ಮಾರ್ಕೆಟ್ ಟ್ರೆಂಡಿಂಗ್ ಪ್ರಕಾರ ಟಾರ್ಗೆಟ್ ನಮ್ ಕೈಯಲ್ಲಿ ಇರೋದಿಲ್ಲ. ಓಕೆನಾ? ಬಟ್ ನಮ್ಗೆ ಎಸ್ ಎಲ್ ನಮ್ ಕೈಯಲ್ಲಿ ಇರುತ್ತೆ. 100 ಇಂದ ಇದ್ದು ಅಂದ್ರೆ 85ಗೆ ನಾನು ಎಕ್ಸಿಟ್ ಆಗ್ತೀನಿ. 5 ರೂಪಾಯಿ ಇಲ್ಲ 10 ರೂಪಾಯಿ ಮಾತ್ರ ನಾನು ಎಸ್ ಎಲ್ ತಗೊಳಕ್ಕೆ ಲಾಸ್ ಮಾಡಕ್ ರೆಡಿ ಇದ್ದೀನಿ. ಅದ್ರ ಮೇಲೆ ನಾನು ಲಾಸ್ ಮಾಡಕ್ ರೆಡಿ ಇಲ್ಲ. ಇದನ್ನ ನಾವು ಅಲ್ಲಿ ಏನ್ ನಿಮ್ದು ಲಾಸಸ್ ನ ಕಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು 100 ಇಂದ 80, 90 ಆತರ ಬರ್ತಾ ಇದ್ದಂಗೆನೆ ಮಾರ್ಕೆಟ್ ನಿಮ್ದೇನ್ ಎಸ್ ಎಲ್ ಇಟ್ಟಿರ್ತೀರಾ, ಸ್ಟಾಪ್ ಲಾಸ್ ಇಟ್ಟಿರ್ತೀರಾ, ನಿಮ್ ಲಾಸಸ್ ನ ಕಟ್ ಮಾಡಿ ಅಲ್ಲಿ ಕಟ್ ಆಗಿದ ತಕ್ಷಣ ನೀವು ಆ ಟ್ರೇಡ್ ಇಂದ ಎಕ್ಸಿಟ್ ಆಗ್ತೀರಾ. ಓಕೆನಾ? ನೀವೇನು ಅದು ಎಕ್ಸಿಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಆ ಪ್ರೈಸ್ಗೆ ನೀವು ಸ್ಟಾಪ್ ಲಾಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಝೀರೋದ ಆಗಿರ್ಬೋದು, ಗ್ರೋ ಅಲ್ ಆಗಿರ್ಬೋದು, ಯಾವ್ದೇ ಒಂದು ಟ್ರೇಡಿಂಗ್ ಆಪ್ ಅಲ್ಲಿ ನಿಮ್ಗೆ ಲಾಸಸ್ ನ ಕಟ್ ಮಾಡಕ್ಕೆ ಎಸ್ ಎಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಎಸ್ ಎಲ್ ನ ಇಟ್ಟು ಜಸ್ಟ್ ನೀವು ಆ ಟ್ರೇಡ್ ನ ಎಂಟ್ರಿ ಆದ್ರೆ ಸಾಕು. ಆ ಪ್ರೈಸ್ ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಲಾಸ್ ನಿಮ್ದು ಕಟ್ ಆಗುತ್ತೆ. ಇವಾಗ ಏನ್ 85 ನೀವು ಟಾರ್ಗೆಟ್ ಎಸ್ ಎಲ್ ಇಟ್ಟಿರ್ತಿಲ್ಲ, 90, 10 ರೂಪಾಯಿ ಮಾತ್ರ ನಾನು ರಿಸ್ಕ್ ತಗೊಳಕ್ಕೆ ಅನ್ಕೊಂಡಿರ್ತೀರಾ, ಅಲ್ಲಿ ಆಗಿದ ತಕ್ಷಣ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದಕ್ಕಿಂತ ಕೆಳಗಡೆನೂ ಮಾರ್ಕೆಟ್ ಹೋಗ್ಬೋದು. ಏನೋ ನ್ಯೂಸ್ ಬಂತು, ಇವಾಗ 100 ಇಂದ 102 ಹೋಗಿ ವಾಪಸ್ ರಿವರ್ಸ್ ಆಗಿ ಅದು 90, 85, 80 ಹಂಗೆ 40, 20 ತನಕನೂ ಹೋಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ನಮ್ಗೆ ಗೊತ್ತಿರಲ್ಲ ಯಾವ್ದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಹೆಂಗ್ ಹೋಗುತ್ತೆ, ಮೇಲ್ ಹೋಗುತ್ತೋ ಕೆಳಗಡೆ ಹೋಗುತ್ತೋ ಅಂತ ಏನು ಗೊತ್ತಿರಲ್ಲ. ಮೇನ್ ನಮ್ ರಿಸ್ಕ್ ರಿವಾರ್ಡ್ ನಮ್ದು ಎಸ್ ಎಲ್ ಕರೆಕ್ಟ್ ಆಗಿ ಇಡ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ 100 rupees ಇಂದ 90 ಬಂತು ಅಂದ್ರೆ ನೀವು 10 ರೂಪಾಯಿಗೆ ಮಾತ್ರ ಇಟ್ಟಿರ್ತೀರಾ. 10 ರೂಪಾಯಿಗೆ ಅದು ಎಸ್ ಎಲ್ ಹಿಟ್ ಆಗಿ ನೀವು ಆಟೋಮೆಟಿಕ್ ಆಗಿ ಆ ಟ್ರೇಡ್ ಇಂದ ಈಚೆ ಬರ್ತೀರಾ. ನೀವೇನಾರ ಎಸ್ ಎಲ್ ಇಟ್ಟಿಲ್ಲ ಅಂದ್ರೆ ಅದು 90 ಇಂದ 80 ಹೋಗ್ಬೋದು, 20, 70, ಈವನ್ 0 ಕೂಡ ಆಗ್ಬೋದು. ಓಕೆನಾ? ಅಲ್ಲಿ ನಿಮ್ದು 0 ಆಗ್ಬಾರ್ದು ಅಂದ್ರೆ ನಿಮ್ ಲಾಸಸ್ ನ ಕಟ್ ಮಾಡಕ್ಕೋಸ್ಕರ ನಾವನ್ನ ಸ್ಟಾಪ್ ಲಾಸ್ ಅಂತ ಕರಿತೀವಿ. ನಿಮ್ದೇನ್ ಲಾಸಸ್ ಇರುತ್ತೆ ಆ ಲಾಸಸ್ ನ ಒಂದು ಸರ್ಟನ್ ಪ್ರೈಸ್ಗೆ ಕಟ್ ಆಗುತ್ತೆ. ಇದನ್ನ ನಾವು ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಅಕಸ್ಮಾತ್ ನೀವು ಸ್ಟಾಪ್ ಲಾಸ್ ಇಡ್ಲಿಲ್ಲ ಅನ್ಕೊಳ್ಳಿ, ಯಾವ್ದೇ ಒಂದು ಟ್ರೇಡ್ ತಗೊಂಡು ಏನೇ ಒಂದು ಇಡ್ಲಿಲ್ಲ ಅಂದ್ರೆ ಮೇನ್ ನಿಮ್ದು ಟಾರ್ಗೆಟ್ ಒಂದೊಂದ್ಸಲ ಮಾರ್ಕೆಟ್ ಒಳ್ಳೆ ಕರೆಕ್ಟ್ ಆಗಿತ್ತು ಅಂದ್ರೆ ನಿಮ್ದು ಟಾರ್ಗೆಟ್ ಹಿಟ್ ಆಗುತ್ತೆ. ಅಕಸ್ಮಾತ್ ಟಾರ್ಗೆಟ್ ಹಿಟ್ ಆಗದೆ ಅದನ್ನ ರಿವರ್ಸ್ ಆಯ್ತು, ಮೇಲ್ಗಡೆಯಿಂದ ಜಾಸ್ತಿ ಸೆಲ್ಲರ್ಸ್ ಬಂದ್ರು ಅಂತ ಅಂದ್ರೆ ರಿವರ್ಸ್ ಆಯ್ತು ಅಂದ್ರೆ ನೀವು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದ್ರೆ 0 ಕೂಡ ಆಗ್ಬೋದು.
ಇವಾಗ ಯಾವ್ದೇ ಒಂದು ಸ್ಟಾಕು ಆಪ್ಷನ್ ಅಂತ ಹೇಳ್ತಾ ಇಲ್ಲ, ರಿವರ್ಸ್ ಆಯ್ತು ಅಂದ್ರೆ ನೀವು ಒಂದು ಸರ್ಟನ್ ಪ್ರೈಸ್ ಅಲ್ಲಿ ಎಕ್ಸಿಟ್ ಆಗಕ್ಕೆ ನಾನು ರೆಡಿ ಇದ್ದೀನಿ, ಇಷ್ಟು ಮಾತ್ರ ಲಾಸ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ, ಅಷ್ಟಕ್ಕೆ ನೀವು ಎಸ್ ಎಲ್ ಇಡಬೇಕಾಗುತ್ತೆ. ಇಟ್ಟಿಲ್ಲ ಅಂದ್ರೆ ಅದು ಝೀರೋನೂ ಆಗ್ಬೋದು, ಇವನ್ ನಿಮ್ದು ಅಕೌಂಟ್ ಕೂಡ ಕಂಪ್ಲೀಟ್ ಝೀರೋನೂ ಆಗ್ಬೋದು. ಸೊ ಅದಕ್ಕೋಸ್ಕರನೇ ಯಾರೇ ಒಬ್ರು ಸ್ಟಾಕ್ ಮಾರ್ಕೆಟ್ ಬರ್ತೀನಿ, ಇವಾಗ ಸ್ಟಾಕ್ ಅಲ್ಲಿ ನೀವು ಬೈ ಮಾಡ್ತೀನಿ ಸೆಲ್ ಮಾಡ್ತೀನಿ ಅಂದ್ರೆ ಮೇನ್ ಎಸ್ ಎಲ್ ಇಡ್ಲೇಬೇಕಾಗುತ್ತೆ. ಯಾರೇ ನೀವು, ನಾನೇ ಅಂತಲ್ಲ, ಯಾರೇ ನೀವು ಎಲ್ಲೇ ಕೋಚಿಂಗ್ ಹೋಗ್ಲಿ ಎಲ್ಲೇ ಅಲ್ಲಿ ಫಸ್ಟ್ ನಿಮ್ಗೂ ಎಸ್ ಎಲ್ ಇಟ್ಬಿಟ್ಟೆ ನೀವು ಸ್ಟಾಕ್ ನ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ಬೇಕು. ಓಕೆನಾ? ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಟ್ರೇಡ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನಿಮ್ದು ಟಾರ್ಗೆಟ್ ಎಂಟ್ರಿ ಪ್ರೈಸ್ ಇಂದ ನೋಡ್ಕೊಂಡು ಆಮೇಲೆ ಟಾರ್ಗೆಟ್ ಲೈಕ್ ಎಸ್ ಎಲ್ ಇಡ್ಲೇಬೇಕು. ಟಾರ್ಗೆಟ್ ನಮ್ ಕೈಯಲ್ಲಿ ಇರಲ್ಲ, ಮಾರ್ಕೆಟ್ ಹೆಂಗ್ ಮೂವ್ ಆಗುತ್ತೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್. ಆದ್ರೆ ನಮ್ದು ಎಷ್ಟು ಲಾಸಸ್ ಅಲ್ಲಿ ನಾವು ಎಕ್ಸಿಟ್ ಆಗ್ತೀವಿ ಅನ್ನೋದು ನಮ್ ಕೈಯಲ್ಲಿ ಇರಬೇಕು. ಅದಕ್ಕಿಂತ ಕಡಿಮೆನೂ ನಾವು ಎಕ್ಸಿಟ್ ಆಗ್ಬೋದು, ಅದರಷ್ಟೇ ಎಕ್ಸಿಟ್ ಆಗ್ಬೇಕು. ಅಲ್ಲಿ ನಾವೇನಾದ್ರೆ ಈ ತರ ಇದೇ ಲೈಕ್ ಸ್ಟಾಪ್ ರೂಲ್ಸ್ ಏನಾರ ನಾವು ಫಾಲೋ ಮಾಡ್ತಾ ಬಂತು ಅಂದ್ರೆ ಖಂಡಿತ ನಮ್ದು ಮೇನ್ ಒಂದು ಕ್ಯಾಪಿಟಲ್ ಉಳಿಯುತ್ತೆ, ನಮ್ದು ಸೈಕಾಲಜಿ ಕೂಡ ಒಂದು ಕರೆಕ್ಟ್ ಆಗಿ ಇಂಟ್ಯಾಕ್ಟ್ ಆಗಿರುತ್ತೆ. ಏನ್ ಲಾಸ್ ರೆಡಿ ಮಾಡ್ಕೊ ಬಂದಿರ್ತೀವಿ ಆ ಲಾಸ್ ಆಗಿದ ತಕ್ಷಣ ಆಟೋಮೆಟಿಕ್ ಎಕ್ಸಿಟ್ ಆಗ್ತೀರಾ ನೀವು. ಓಕೆನಾ? ಎಕ್ಸಿಟ್ ಆದ್ರೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಓ ಕರೆಕ್ಟ್ ಆಗಿ ನಾನು ಎಕ್ಸಿಟ್ ಆಗಿದ್ದೀನಪ್ಪ, ಏನು ತೊಂದರೆ ಇಲ್ಲ. ರಾತ್ರಿ ನಿಮ್ಗೆ ಕರೆಕ್ಟ್ ಆಗಿ ನಿದ್ದೆ ಬರುತ್ತೆ. ಇಲ್ಲಾಂದ್ರೆ ನೀವು ಜಾಸ್ತಿ ಲಾಸಸ್ ತಗೋಬಿಟ್ರೆ ಇಡೀ ರಾತ್ರಿ ನಿಮ್ಗೆ ಇದ್ದೇ ಇರಲ್ಲ, ನಾನು ಅಲ್ಲೇ ಎಕ್ಸಿಟ್ ಆಗ್ಬೇಕಾಗಿತ್ತು, ಅಲ್ಲಿ ನಾನು ಎಸ್ ಎಲ್ ಇಟ್ಟಿದ್ರೆ ಆಗಿರೋದು, ಅದಕ್ಕಿಂತ ನಾನು ಇನ್ನೂ ಕಡಿಮೆ ಎಸ್ ಎಲ್ ಇಡ್ಲಿಲ್ಲ, ಅದಕ್ಕೋಸ್ಕರನೇ ಇಷ್ಟು ಲಾಸ್ ಆಯ್ತು ಅಂತ ಅನ್ನೆಸೆಸರಿ ಥಾಟ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಬಿಗಿನರ್ ಆಗಿತ್ತು ಅಂದ್ರೆ ದಯವಿಟ್ಟು ಎಸ್ ಎಲ್ ಇಟ್ಬಿಟ್ಟೆ ನೀವು ಟ್ರೇಡ್ ಮಾಡಬೇಕು. ನಂಬರ್ 2, ಆಸ್ ಎ ಬಿಗಿನರ್ ಆಗಿ ನೀವು ಎಷ್ಟು ಎಸ್ ಎಲ್ ತಗೋಬೇಕು ಡೈಲಿ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಬಿಗಿನರ್ ಆಗಿತ್ತು ಅಂದ್ರೆ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಏನ್ ಪ್ರಕಾರ ನೀವು ಡೈಲಿ 2 ಎಸ್ ಎಲ್ ತಗೊಂಡ್ರೆ ಸಾಕು, 2 ಎಸ್ ಎಲ್ ಇದ್ರೆ ಸಾಕು. ಏನಕ್ಕೆ ಅಂದ್ರೆ ಸಮ್ ಟೈಮ್ ಫಸ್ಟ್ ಟ್ರೇಡ್ ಅಲ್ಲೇ ನಿಮ್ದು ಲಾಸ್ ಆಗೋ ಚಾನ್ಸಸ್ ತುಂಬಾ ಸರ ಇರುತ್ತೆ. ಇವಾಗ ನಾನು ಕೂಡ ಫಸ್ಟ್ ಟೈಮ್ ಟ್ರೇಡಿಂಗ್ ಮಾಡಕ್ ಶುರು ಮಾಡಿದಾಗ ತುಂಬಾ ಸರಿ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ 9:15 ಏನ್ ಓಪನ್ ಆಗುತ್ತೆ ಅರೌಂಡ್ 10:30 ಇಲ್ಲಾಂದ್ರೆ 11 ಅಷ್ಟೊಳಗೇನೆ ನಂದು ಫಸ್ಟ್ ಎಸ್ ಎಲ್ ಇಟ್ ಆಗ್ಬಿಡೋದು. ತುಂಬಾ ಸರ ಒಂದು ಫೋಮೋದಲ್ಲಿ ಎಂಟ್ರಿ ಆಗ್ಬಿಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೀತಾರೆ. ಮಾರ್ಕೆಟ್ ಹೋಗ್ತಾ ಇದೆ, ಎಲ್ಲಿ ಮಿಸ್ ಆಗ್ಬಿಡುತ್ತೋ ನನ್ನ ಕೈಯಿಂದ, ಒಳ್ಳೆ ಟ್ರೇಡ್ ಮಿಸ್ ಆಗ್ಬಿಡುತ್ತೋ ಅಂತ ಎಂಟ್ರಿ ಆಗೋದು. ಅಂದ್ರೆ ಹೋಗೋ ಮಾರ್ಕೆಟ್ ಅಲ್ಲಿ ನಾವು ಎಂಟ್ರಿ ಆಗ್ಬಿಡೋದು, ಇಲ್ಲಾಂದ್ರೆ ಕೆಳಗಡೆ ಬೀಳೋ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ಬಿಡೋದು, ಅದನ್ನ ನಾವು ಫೋಮೋ ಅಂತ ಕರಿತೀವಿ. ಓಕೆ, ನಾವು ಫೋಮೋದಲ್ಲಿ ತುಂಬಾ ಸಲ ನಂದು ಕೂಡ ಎಸ್ ಎಲ್ ಇಟ್ ಆಗ್ತಾ ಇತ್ತು. ಮಾರ್ಕೆಟಿಂಗ್ ಹೋಗೋದು ತಕ್ಷಣ ವಾಪಸ್ ರಿವರ್ಸ್ ಬಂದು, ಇಲ್ಲಾಂದ್ರೆ ಏನೋ ಒಂದು ವಿಕ್ ಆಗಿ ಇಲ್ಲ ಕೆಳಗಡೆ ಬಂದು ಹೆಂಗೋ ಮಾಡಿ ನಂದು ಎಸ್ ಎಲ್ ಇಟ್ ಆಗ್ಬಿಡೋದು ತುಂಬಾ ಸಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದ್ರೆ ಫಸ್ಟ್ 9:15 ಇಂದ ಅರೌಂಡ್ 15 ಇಲ್ಲ 20 ಮಿನಿಟ್ಸ್ ದಯವಿಟ್ಟು ಯಾವ್ದೇ ತರ ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟ್ ಓಪನ್ ಮಾಡಿದ ತಕ್ಷಣ ಏನಕ್ಕೆ ಅಂದ್ರೆ ತುಂಬಾ ವಾಲಿಟೈಲ್ ಇರುತ್ತೆ. ಅವಾಗ ಹೊಸದಾಗಿ ಸೆಲ್ಲರ್ಸ್ ಆಗಿರ್ಬೋದು, ಬೈಯರ್ಸ್ ಆಗಿರ್ಬೋದು, ಅವಾಗ ಅವ್ರದ್ದು ಪೊಸಿಷನ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಆ ಟೈಮಲ್ಲಿ ನಾವು ಆಸ್ ಎ ರಿಟೇಲರ್ ಆಗಿ ನಾವು ಎಂಟ್ರಿ ಆಗೋಕೆ ಹೋಗ್ಬಾರ್ದು. ಫಸ್ಟ್ ಸ್ವಲ್ಪ ಕಾಮ್ ಡೌನ್ ಆಗಿರ್ಲಿ ಮಾರ್ಕೆಟ್, ಅರೌಂಡ್ 15-20 ಮಿನಿಟ್ಸ್ ಆಮೇಲೆ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಕಾಮ್ ಡೌನ್ ಆಗುತ್ತೆ. ಅವಾಗ ನಮ್ದು ಏನ್ ಲೈಕ್ ಟ್ರಯಲ್ ಲೈಕ್ ನಮ್ದೇನ್ ಸ್ಟ್ರಾಟಜಿ ಇರುತ್ತೆ, ಇಲ್ಲ ನಮ್ದು ಏನ್ ಸೆಟಪ್ ಇರುತ್ತೆ ಅದ್ರ ಪ್ರಕಾರ ನಾವು ಟ್ರೇಡ್ ತಗೋಬಹುದು. ಸೊ ಅದಕ್ಕೋಸ್ಕರನೇ ಡೈಲಿ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಯಾವ್ದೇ ತರ ಟ್ರೇಡು 15-20 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಆಮೇಲೆ ಫೋಮೋದಲ್ಲೂ ಕೂಡ ಎಂಟ್ರಿ ಆಗಕ್ಕೆ ಹೋಗ್ಬೇಡಿ. ಇದರಲ್ಲಿ ನಿಮ್ಗೆ ಎಸ್ ಎಲ್ ಇಟ್ ಆಗುತ್ತೆ ಫಸ್ಟ್ ಒನ್. ಸೆಕೆಂಡ್ ಒನ್ ನಿಮ್ದು ಏನ್ 10:30 ಒಳಗೇನೆ ನಿಮ್ದು ಎಸ್ ಎಲ್ ಇಟ್ ಆಯ್ತು, ಇಲ್ಲಾಂದ್ರೆ ಅರೌಂಡ್ 11:30 ಇಲ್ಲ 9:15 ಇಂದ 10:30 ಇಲ್ಲ 11 ಒಳಗೆ ನಿಮ್ದು ಫಸ್ಟ್ ಎಸ್ ಎಲ್ ಇಟ್ ಆಯ್ತು ಅಂದ್ರೆ ದಯವಿಟ್ಟು ನೆಕ್ಸ್ಟ್ ಇನ್ನೇನ್ 1 ಅವರ್ ಇದೆ, 1.5 ಅವರ್ ಇದೆ, ಲೈಕ್ 10:30 ಇಂದ 12:30 ವರೆಗೆ, ಇಲ್ಲಾಂದ್ರೆ 11 ಇಂದ 1:30 ಅಲ್ಲಿವರೆಗೆ ದಯವಿಟ್ಟು ಯಾವ್ದೇ ತರ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಕಂಪ್ಲೀಟ್ ಮಾರ್ಕೆಟ್ ಸೈಡ್ ವೈಸ್ ಇಲ್ಲಿ ಇರುತ್ತೆ, ಅಷ್ಟು ಮೂವ್ಮೆಂಟ್ ಇರಲ್ಲ. 12:15 ಇಂದ 10:30 ತನಕ ಒಂದು ನಿಮ್ಗೆ ಒಂದು ಲೈಕ್ ಹೇಳ್ಬೇಕು ಅಂದ್ರೆ ಒಂದು ಟ್ರೆಂಡಿಂಗ್ ಸಿಗ್ಬೋದು. ಲೈಕ್ ಆ ಟೈಮಲ್ಲಿ ಸ್ವಲ್ಪ ವಾಲೆಟೈಲ್ ಇರುತ್ತೆ, ಇಲ್ಲ ಆ ಟೈಮಲ್ಲಿ ಒಂದು ಟ್ರೆಂಡಿಂಗ್ ಸಿಗ್ಬೋದು. ಆಮೇಲೆ 10:30 ಇಲ್ಲ 11 o'clock ಇಂದ ಒಂದು 12:30 ಇಲ್ಲ 1:30 ವರ್ಗು ಮಾರ್ಕೆಟ್ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ಏನಕ್ಕೆ ಅಂದ್ರೆ ಫಸ್ಟ್ ಅವರ್ ಅಲ್ಲೇ ವಾಲೆಟೈಲ್ ಆಗಿರುತ್ತೆ ಅಲ್ವಾ, ಆ 1 ಅವರ್ ಇಲ್ಲ 1.5 ಅವರ್ ಅಲ್ಲಿ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನೀವು 12:30 ಇಲ್ಲಾಂದ್ರೆ 1 o'clock ಮೇಲೆ ಒಂದೊಂದ್ಸಲ ನಿಮ್ದು ಲೈಕ್ ಟ್ರೆಂಡ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಡೈಲಿ ಲೈಕ್ ಹೇಳ್ಬೇಕು ಅಂದ್ರೆ ಇವಾಗ ಡೈಲಿ ನಿಮ್ದು ಎಕ್ಸ್ಪೈರಿ ಬೇರೆ ಶುರು ಆಗ್ಬಿಟ್ಟಿದೆ. ಎವ್ರಿ ಡೇ ಎಕ್ಸ್ಪೈರಿ ಇರುತ್ತೆ. ಮಂಡೇ ಲೈಕ್ ಯಾವ್ದು ಮಿಡ್ ಕ್ಯಾಪ್ ನಿಫ್ಟಿ ಇದೆ, ಎಷ್ಟೊಂದ್ ಸಲ 5 ದಿನಕ್ಕೆ 5 ಲೈಕ್ ಎಕ್ಸ್ಪೈರಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು. ಮಾರ್ಕೆಟ್ ಇವತ್ತು ನಿಫ್ಟಿ ಮಾಡ್ತೀನಿ ಅಂದ್ರೆ ನಾನು ಹೇಳ್ದಂಗೆ ಫಸ್ಟ್ 1 ಅವರ್ ಅಲ್ಲಿ ನಿಮ್ದು ಏನ್ ಎಸ್ ಎಲ್ ಇಟ್ ಆಯ್ತು ಅಂದ್ರೆ ನೆಕ್ಸ್ಟ್ 1.5 ಅವರ್ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಆಫ್ಟರ್ 11:30 ಇಲ್ಲ 1:30 ಅಂದ್ಮೇಲೆ ಯಾವ ಸೈಡ್ ಮಾರ್ಕೆಟ್ ಬ್ರೇಕ್ಔಟ್ ಆಗುತ್ತೆ ಇಲ್ಲ ಬ್ರೇಕ್ ಡೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರೇಂಜ್ ಅಲ್ಲಿ ಇತ್ತು, ಮೇಲ್ಗಡೆ ಬ್ರೇಕ್ಔಟ್ ಆಯ್ತು ಅಂದ್ರೆ ಆ ರೇಂಜ್ ಅಲ್ಲಿ ನಾವು ಒಂದು ಟ್ರೇಡ್ ತಗೋಬಹುದು ವಿತ್ ಸ್ಮಾಲ್, ನಿಮ್ದೇನ್ ರಿಸ್ಕ್ ರಿವಾರ್ಡ್ ಇರುತ್ತೆ
ಆ ಎಸ್ ಎಲ್ ಇಟ್ಟು ತಗೋಬಹುದು. ಕೆಳಗಡೆ ಬ್ರೇಕ್ ಡೌನ್ ಆದ್ರು ಅಂದ್ರೆ ಆ ಎಸ್ ಎಲ್ ಇಟ್ಟು ನೀವು ಟ್ರೇಡ್ ತಗೋಬಹುದು. ಆಸ್ ಅ ಬಿಗಿನರ್ ಬರ್ತೀನಿ ಅಂದ್ರೆ ಡೈಲಿ ಎರಡು ಎಸ್ ಎಲ್ ನಾನು ಲೈಕ್ ತಗೊಳ್ಳಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಕ್ ಇಷ್ಟಪಡ್ತೀನಿ. ನಂಬರ್ 3, ನಾನು ಯಾವ ತರ ಎಸ್ ಎಲ್ ನ ಪ್ಲೇಸ್ ಮಾಡ್ತೀನಿ, ಯಾವ ಟೈಮಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ನಾನು ಕಂಪ್ಲೀಟ್ ಆಗಿ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ತುಂಬಾ ಜನ ನಂಗೆ ಕೇಳ್ತಾರೆ, ನೀವು ಇಷ್ಟೆಲ್ಲ ಹೇಳ್ತೀರಾ, ನೀವ್ ಹೆಂಗೆ ಎಸ್ ಎಲ್ ಪ್ಲೇಸ್ ಮಾಡ್ತೀರಾ ಅಂತ ಕೇಳ್ಬೋದು. ತುಂಬಾ ಜನ ಕೇಳ್ತಾರೆ. ಲೈಕ್ ನನ್ಗೆ ಏನ್ 1.5 year ಎಕ್ಸ್ಪೀರಿಯನ್ಸ್ ಇದೆ, ಅದ್ರ ಪ್ರಕಾರ ನಾನು ಕೂಡ ಡೈಲಿ 2 ಎಸ್ ಎಲ್ ಇಂದಾನೆ ನಾನು ಕೂಡ ಟ್ರೇಡ್ ಮಾಡೋದು. ಇವನ್ ನಾನು ಕೂಡ 3-4 ಎಸ್ ಎಲ್ ಎಲ್ಲ ಮಾಡಕ್ ಹೋಗಲ್ಲ. ಮೇನ್ ನಮ್ದು ಕ್ಯಾಪಿಟಲ್ ಉಳಿಸ್ಕೊಂಡ್ರೆ ಆಬ್ವಿಯಸ್ಲಿ ಲಾಂಗ್ ಟರ್ಮ್ ಅಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ, ಒಳ್ಳೆ ಪ್ರಾಫಿಟ್ ತಗೋತೀವಿ. ಸೊ ಅದಕ್ಕೋಸ್ಕರನೇ ಯಾವ್ದೇ ಕಾರಣಕ್ಕೂ ಒಂದು ಲೈಕ್ 2 ಎಸ್ ಎಲ್ ಕಿಂತ ಜಾಸ್ತಿ ತಗೊಳಕ್ ಹೋಗ್ಬಾರ್ದು. ಇವನ್ ನಾನು ಕೂಡ ತಗೊಳಲ್ಲ. ಪ್ಲಸ್ ಎಸ್ ಎಲ್ ಯಾವ ತರ ನಾನ್ ಪ್ಲೇಸ್ ಮಾಡ್ತೀನಿ ಅಂದ್ರೆ, ನಾನು ರೆಕಮೆಂಡೇಶನ್ ಏನು ಮಾಡ್ತಾ ಇಲ್ಲ ನಿಮ್ಗೆ ಇದೇ ತರ ತಗೊಳ್ಳಿ ಅಂತ. ಬಟ್ ನಾನ್ ಯಾವ ತರ ಮಾಡ್ತೀನಿ ಅಂದ್ರೆ, ಯಾವ್ದೇ ಕಾರಣಕ್ಕೂ ಒಂದು ರೆಸಿಸ್ಟೆನ್ಸ್ ಇರುತ್ತೆ ಅನ್ಕೊಳ್ಳಿ. ಒಂದು ರೆಸಿಸ್ಟೆನ್ಸ್ ತಕ್ಷಣ ಹಿಂಗ್ ಬ್ರೇಕ್ಔಟ್ ಆಗಿದ ತಕ್ಷಣ ನಾವು ಇಲ್ಲಿ ನಾವು ಎಂಟ್ರಿ ಆಗಕ್ ಹೋಗ್ಬಾರ್ದು. ಏನಕ್ಕೆ ಅಂದ್ರೆ ಒಂದೊಂದ್ಸರ ಅದು ಒಂದು ಫ್ಲೋ ಹೋಗಿರುತ್ತೆ, ವಾಪಸ್ ಫುಲ್ ಬ್ಯಾಕ್ ಬಂದಾಗ ನಮ್ದು ಆಬ್ವಿಯಸ್ಲಿ ಏನಾರ ನಾವು ಎಸ್ ಎಲ್ ಇಲ್ಲಿ ಇಟ್ಟಿದ್ರೆ ಇಟ್ಟಾಗಿ ವಾಪಸ್ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಯಾವಾಗ್ಲೂ ಫಸ್ಟ್ ಏನಾರ ಬ್ರೇಕ್ಔಟ್ ಆಗಿದ ತಕ್ಷಣ ಒಂದು ರಿಟ್ರೇಸ್ಮೆಂಟ್ ತನಕ ನಾವು ವೇಟ್ ಮಾಡಬೇಕು. ಒಂದು ರಿಟ್ರೇಸ್ಮೆಂಟ್ ಬಂದಾದ್ಮೇಲೆ ಇಲ್ಲಿ ಏನ್ ಇವಾಗ ಮಾರ್ಕೆಟಿಂಗ್ ಹೋಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು ರಿಟ್ರೇಸ್ಮೆಂಟ್ ಬಂದು ಹಿಂಗ್ ಹೋಗೋ ಟೈಮಲ್ಲಿ ನಾವು ಇಲ್ಲಿ ಎಂಟ್ರಿ ಆಗಿ ಅದ್ರ ಕೆಳಗಡೆ ಏನ್ ವಿಕ್ ಇರುತ್ತೆ ಇಲ್ಲ ಅದ್ರ ಕೆಳಗಡೆ ಏನಿರುತ್ತೆ ಅದರಲ್ಲಿ ನಾವು ಎಂಟ್ರಿ ಆಗ್ಬೇಕು. ಸೊ ಅದಕ್ಕೋಸ್ಕರನೇ ಯಾವ್ದೇ ಕಾರಣಕ್ಕೂ ತಕ್ಷಣ ಬ್ರೇಕ್ಔಟ್ ಆದಾಗ ನಾವು ಬ್ರೇಕ್ಔಟ್ ಇಲ್ಲ ಬ್ರೇಕ್ ಡೌನ್ ಆದಾಗ ನಾವು ಲೈಕ್ ಎಂಟ್ರಿ ತಗೊಂಡು ಎಸ್ ಎಲ್ ಇಡಕ್ ಹೋಗ್ಬಾರ್ದು. ಪ್ಲಸ್ ನೀವೇನಾರ ಬಿಗಿನರ್ ಆಗಿತ್ತು ಅಂದ್ರೆ ನಾನು ಹೇಳ ಪ್ರಕಾರ ಸ್ಟಾಕ್ಸ್ ಲೈಕ್ ಆಪ್ಷನ್ಸ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ತಕ್ಷಣಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಕಾರಣಕ್ಕೆ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಎರಡನೇದು ಬಂದು ನೀವು ಸ್ಟಾಕ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಒಂದು ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ್ದೇ ತರ ಪೆನಿ ಸ್ಟಾಕ್ಸ್ ಆಗಿರ್ಬೋದು, 10 ರೂಪಾಯಿ 5 ರೂಪಾಯಿ 30-40 ರೂಪಾಯಿದೆಲ್ಲ ಮಾಡಕ್ ಹೋಗ್ಬಿಡಿ. ಏನಕ್ಕೆ ಅಂದ್ರೆ ಅಲ್ಲಿ ತುಂಬಾ ಸರ ಎಸ್ ಎಲ್ ಹಂಟ್ ಅಂತ ಏನ್ ಹೇಳ್ತೀವಿ, ಎಸ್ ಎಲ್ ಇಟ್ಟಾಗ ಚಾನ್ಸಸ್ ಇರುತ್ತೆ. ಪ್ಲಸ್ ಅಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ಒಂದ್ಸಲ ನೀವೇನಾರ ಎಂಟ್ರಿ ಆದ್ರೆ ಎಕ್ಸಿಟ್ ಮಾಡಕ್ಕೆ ನಿಮ್ಮ ಹತ್ರ ಸೆಲ್ಲರ್ಸೇ ಇರೋದಿಲ್ಲ. ಅದರಲ್ಲಿ ಸುಮ್ನೆ ನೀವು ಹೋಲ್ಡ್ ಮಾಡ್ತಾ ಕುತ್ಕೋಬೇಕಾಗುತ್ತೆ 3 ಕಾಲ್ ತನಕ ಇಂಟ್ರಾಡೇ ಏನಾರ ಹಾಕಿದ್ರೆ. ಅದಕ್ಕೋಸ್ಕರನೇ ಒಂದು ಒಳ್ಳೆ ಲೈಕ್ ಬ್ಲೂ ಚಿಪ್ ಕಂಪನೀಸ್ ಆಗಿರ್ಬೋದು, ಏನ್ ನಿಫ್ಟಿ 50 ಅಂತ ಕರಿತೀವಿ, ಇಂಡಿಯಾದಲ್ಲಿ ಟಾಪ್ 50 ಕಂಪನೀಸ್, ಹೈ ಲೈಕ್ ಲಾರ್ಜ್ ಕ್ಯಾಪ್ 50 ಕಂಪನೀಸ್, ಅದರಲ್ಲಿ ಆದಷ್ಟು ನಾನು ಮಾಡಿ ಅಂತ ಲೈಕ್ ಹೇಳಕ್ ಇಷ್ಟಪಡ್ತೀನಿ. ಅದ್ರಲ್ಲಿ ವಾಲೆಟೈಲ್ ಇರುತ್ತೆ, ಬಟ್ ಯಾವ್ದೇ ತರ ಎಸ್ ಎಲ್ ಅಂಟ್ ಆಗೋದು ಇಲ್ಲಾಂದ್ರೆ ಮ್ಯಾನಿಪುಲೇಷನ್ ಮಾಡೋದು ಸ್ವಲ್ಪ ಕಡಿಮೆ. ಹೇಳ್ಬೇಕು ಅಂದ್ರೆ 99% ಕಡಿಮೆನೇ ಇರುತ್ತೆ, ಯಾವಾಗ್ಲಾರು 1% ಅಷ್ಟೇ. ಅದು ನಮ್ಗೆ ಮಾಡ್ಬೇಕು ಅಂತ ಅವ್ರು ಏನ್ ಎಸ್ ಎಲ್ ಅಂಟ್ ಮಾಡಲ್ಲ. ತುಂಬಾ ಜನ ಹೇಳ್ತಾರೆ, ಬಟ್ ಅದೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾವ್ದೇ ಬ್ಲೂ ಚಿಪ್ ಕಂಪನಿ ಇರುತ್ತೆ ಅದರಲ್ಲಿ ನೀವು ಟ್ರೇಡ್ ಮಾಡಿ. ಆಸ್ ಅ ಬಿಗಿನರ್ ಬಂತು ಅಂದ್ರೆ ಅಲ್ಲಿ ಮಾಮೂಲಿ ನಾನು ಹೇಳ್ದಂಗೆ ಯಾವ್ದೇ ಕಾರಣಕ್ಕೂ ಬ್ರೇಕ್ಔಟ್ ಆಗ್ಬೇಕಾರೆ ಇಲ್ಲಾಂದ್ರೆ ಬ್ರೇಕ್ ಡೌನ್ ಆಗ್ಬೇಕಾದ್ರೆ ಎಂಟ್ರಿ ಆಗೋಕ್ ಹೋಗ್ಬಾರ್ದು. ಯಾವತ್ತೂ ಕೂಡ ಒಂದು ರಿಟ್ರೇಸ್ಮೆಂಟ್ಗೆ ನಾವು ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ಅಲ್ಲಿ ರಿಟ್ರೇಸ್ಮೆಂಟ್ ನಮ್ಗೆ ವೆಯ್ಟ್ ಮಾಡ್ತವನೆ ಒಂದು ಕರೆಕ್ಟ್ ಎಸ್ ಎಲ್ ಸ್ಟಾಪ್ ಲಾಸ್ ಇಡೋ ಜಾಗ ನಮ್ಗೆ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಲಾಸ್ಟ್ ವರ್ಗು ಏನಾದ್ರು ವಿಡಿಯೋ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ. ತುಂಬಾ ಜನ ನಾನ್ ನೋಡ್ದಂಗೆ ವಿಡಿಯೋ ಕಂಪ್ಲೀಟ್ ನೋಡ್ತಾರೆ, ಅದೇ ಕಾರಣಕ್ಕೂ ಲೈಕ್ ಮಾಡಕ್ ಹೋಗೋದಿಲ್ಲ. ದಯವಿಟ್ಟು ಲೈಕ್ ಮಾಡಿ. ಓಕೆನಾ? ಏನಾದ್ರು ಇಷ್ಟ ಆಯ್ತು ಅಂದ್ರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಯಾರ್ಯಾರು ಹೊಸಬ್ರು ಸ್ಟಾಕ್ ಮಾರ್ಕೆಟ್ ಬರಬೇಕು ಇಲ್ಲ ಕಲಿಬೇಕು ಅಂತ ಇರ್ತಾರೆ ಅವ್ರಿಗೆ ಒಂದು ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಅದು ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಲಾಸ್ಟ್ ತನಕ ನೋಡ್ತಾರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ.